ಮಾದೇವಣ್ಣ, ವೀವರ್ಸ್ ಎಲ್ಲ ನೀನ್ ಮಾಡೋ ಫೇಮಸ್ ಕಾಂದಾ ಬಜ್ಜಿ ರೆಸಿಪಿನ ರಿವೀಲ್ ಮಾಡು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅಂದೆ ಅಷ್ಟೇ, ನಮ್ಮ ಹೋಟೆಲ್ ಮಾದೇವಣ್ಣ ದೊಡ್ಡ ಸ್ಮೈಲ್ ಮಾಡಿ ಅದಕ್ಕೇನು ಕಂದ ಹೇಳ್ಕೊಡ್ತೀನಿ ಅಂತ ಪ್ರೀತಿಯಿಂದ ಹೇಳ್ಕೊಟ್ಟೆ ಬಿಟ್ರು. ಈ ರೆಸಿಪಿ ತುಂಬ ಸಿಂಪಲ್ ಆಗಿದೆ, ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಹೇಳಬೇಕು ಅಂದರೆ ಭರ್ಜರಿ ಆಗಿರುತ್ತೆ. ಬನ್ನಿ, ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ರೆಸಿಪಿನ ಶುರು ಮಾಡೇ ಬಿಡೋಣ. ಹಾ, ಹೊಸಬ್ರಾಗಿದ್ರೆ ಭರ್ಜರಿ ಭೋಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. 8ರಿಂದ 10 ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಉದ್ದುದಕ್ಕೆ ಹೆಚ್ಚಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾವು ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನು ಈ ರೀತಿ ನಾವು ಬಿಡಿಸ್ಕೋಬೇಕಾಗುತ್ತೆ. ಎಷ್ಟು ಬಿಡಿ ಬಿಡಿ ಆಗುತ್ತೋ ಅಷ್ಟು ಚೆನ್ನಾಗಿ ಕಾಂದಾ ಬಜ್ಜಿ ಬರುತ್ತೆ. ಹಾಗೆ ಎಲ್ಲ ಬಿಡಿ ಬಿಡಿ ಆದಮೇಲೆ ಇದಕ್ಕೆ ಒಂದು 200 ಗ್ರಾಮಷ್ಟು ಕಡಲೆ ಹಿಟ್ಟನ್ನು ಬೆರೆಸ್ಕೊತಾ ಇದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಜೀರಿಗೆ ಪುಡಿ, 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. 2 ಎಸಳಷ್ಟು ಕರಿಬೇವಿನ ಸೊಪ್ಪು, 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ 1/4 ಸ್ಪೂನಷ್ಟು ನಾನು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. 2 ಚಿಟಿಕೆ ಅಡುಗೆ ಸೋಡಾ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಬೆರೆಸ್ಕೊತಾ ಇದ್ದೀನಿ. ಈ ಮೆಜರ್ಮೆಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ, ಪರವಾಗಿಲ್ಲ. ಟೇಸ್ಟಲ್ಲಿ ಅಷ್ಟೊಂದೇನು ಡಿಫ್ರೆನ್ಸ್ ಬರೋದಿಲ್ಲ. ಚೆನ್ನಾಗಿ ಇದನ್ನು ನೀರು ಹಾಕದೇ ಮೊದಲನೇ ಕಲಿಸ್ಕೋಬೇಕು. ಮೊದಲೇ ನೀರು ಹಾಕಿ ಕಲಿಸ್ಕೊಳಕ್ಕೆ ಹೋದರೆ ಸ್ವಲ್ಪ ಗಂಟಾಗೋ ಸಾಧ್ಯತೆ ಇರುತ್ತೆ. ಒಣ ಹಿಟ್ಟಿನಲ್ಲೇ ಇದನ್ನು ಸ್ವಲ್ಪ ಬೆರೆಸ್ಕೋಬೇಕಾಗುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಬೆರೆಸ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಒಂದೇ ಸಲ ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ, ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ. ಸ್ವಲ್ಪ ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಬರಲಿ. ತುಂಬ ಚೆನ್ನಾಗಿ ಕಲಿಸ್ಕೊಳ್ಳಿ. ಬೇರೆ ಬಜ್ಜಿಗಳ ರೀತಿ ಕಾಂದಾ ಬಜ್ಜಿನ ಹಿಟ್ಟು ಕಲಸಿದ ಮೇಲೆ ಒಂದು 15ರಿಂದ 20 ನಿಮಿಷ ಬಿಡೋ ಅವಶ್ಯಕತೆ ಇರೋದಿಲ್ಲ. ಇನ್ಸ್ಟೆಂಟಾಗಿ ಇದನ್ನು ಫ್ರೈ ಮಾಡ್ಕೋಬೋದು. ಚೆನ್ನಾಗಿ ಕಲಸಿದ ಆದಮೇಲೆ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಟು ಒಂದು ಎಣ್ಣೆಗೆ ಮೀಡಿಯಮ್ ಆಗಿ ಕಾದ ತಕ್ಷಣ ಅದಕ್ಕೆ ಚಿಕ್ಕದಾಗಿ ಅತಿ ತೆಳ್ಳಗೆ ಇದನ್ನು ಬಿಡ್ತಾ ಹೋಗಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋಗಬೇಕು. ಎಷ್ಟು ಸಾಧ್ಯನೋ ಅಷ್ಟು ಬಿಡಿ ಬಿಡಿಯಾಗಿ ಈ ಒಂದು ಕಾಂದಾ ಬಜ್ಜಿನ ಬಿಡಿ. ಹೆಚ್ಚು ತೆಳ್ಳಗೆ ಬಿಟ್ಟಷ್ಟು ಅದು ತುಂಬ ಚೆನ್ನಾಗಿ ಫ್ರೈ ಆಗೋ ಹಾಗೆ ಬೇಗ ಫ್ರೈ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಬಜ್ಜಿನ ನಾವು ಫ್ರೈ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದು ಸೈಡ್ ಬೆಂದಾದಮೇಲೆ ಮತ್ತೊಂದು ಸೈಡನ್ನು ತಿರುಗಿಸಿ ಹಾಕಿ. ಈ ಚಳಿಗೆ ಈ ರೀತಿ ಕ್ರಿಸ್ಪಿಯಾಗಿ ಕಾಂದಾ ಬಜ್ಜಿನ ಮಾಡ್ಕೊಂಡು ತಿಂತಿದ್ರೆ ಅಬ್ಬಬ್ಬಬ್ಬಬ್ಬಾ, ಅದ್ರ ಮಜಾನೇ ಬೇರೆ. ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಇದನ್ನು ಬಾಣಲಿಯಿಂದ ತೆಗೆದು ಸರ್ವ್ ಮಾಡೋ ಸಮಯ. ಒಳ್ಳೆ ಗೋಲ್ಡನ್ ಬಿಸ್ಕೆಟ್ಸ್ ಥರ ಕಾಣ್ತಾ ಇದ್ದಾವೆ. ರೆಡಿ ಟು ಈಟ್ ಕಣ್ರಿ. ಏನ್ರಿ, ರೆಸಿಪಿನ ಬರೀ ನೋಡಿಕೊಂಡು ಮಾಡಿಕೊಂಡು ತಿನ್ನೋದಷ್ಟೇ ಅಲ್ಲ, ತಿಂದಾದ್ಮೇಲೆ ಹೇಗಿದೆ ಅಂತ ಬಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿನ ರಿವೀಲ್ ಮಾಡಿರೋ ಮಾದೇವಣ್ಣಂಗೆ ಹಾಗೆ ಭರ್ಜರಿ ಭೋಜನ ಚಾನಲ್ಗೆ ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ. ತಿನ್ಕೊಂಡಿರಿ, ಚೆನ್ನಾಗಿರಿ, ಭರ್ಜರಿಯಾಗಿರಿ. ಸೈನಿಂಗ್ ಆಫ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.